ಹಲೋ ನಮಸ್ಕಾರ ಎಲ್ಲರಿಗೂ. ಇದು ಬೇಲದ ಹಣ್ಣಿನ ಮರ. ಇದನ್ನು ಇಂಗ್ಲೀಷ್ನಾಗ ವುಡ್ ಆ್ಯಪಲ್ ಟ್ರೀ ಅಂತ ಹೇಳಿ ಕರೀತಾರೆ. ಇದು ನೋಡೋದಕ್ಕೆ ಇದು ಅಷ್ಟೊಂದೇನು ಅಟ್ರಾಕ್ಟಿವ್ ಫ್ರೂಟ್ ಆಗಿರೋದಿಲ್ಲ, ಸ್ಟ್ರಾಬೆರಿ ಥರ, ಆ್ಯಪಲ್ ಥರ, ಆರೆಂಜ್ ಥರ. ಆದ್ರೆ ಇದ್ರದ್ದು ಪ್ರಾಪರ್ಟೀಸು, ಇದರಲ್ಲಿರೋದು ಗುಣಗಳು ತುಂಬಾ ಒಳ್ಳೆಯದಾವ. ಸೊ ಇದು ಹೆಲ್ತಿಗೆ ತುಂಬಾ ಒಳ್ಳೆ ಹಣ್ಣು. ಸೊ ಇದೆಲ್ಲರ ಸಿಕ್ಕರೆ ಇದನ್ನು ಬಿಡಕ್ಕೆ ಹೋಗಬೇಡ್ರಿ. ಸೊ ಇದರಲ್ಲಿ ಏನೇನು ಐತಪ್ಪ ಪ್ರಾಪರ್ಟೀಸ್ ಇರ್ತಂದ್ರೆ, ಇದರಲ್ಲಿ ತುಂಬಾ ವಿಟಾಮಿನ್ಸ್ ಅದಾವೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಅದಾವೆ, ಆ್ಯಂಟಿ ಇನ್ಫ್ಲಮೇಟ್ರಿ ಐತಿ. ಆಮೇಲೆ ವಿಟಾಮಿನ್ ಸಿ ತುಂಬಾ ರಿಚ್ ಆಗೈತಿ. ಇದು ಇಮ್ಯುನಿಟಿ ಡೆವಲಪ್ ಮಾಡುವಂತಹ ಎಲ್ಲ ಒಳ್ಳೆ ಗುಣಗಳು ಕೂಡ ಇದರಲ್ಲಿದ್ದಾವೆ. ಇದು ಹೈ ಫೈಬರ್ ಇರೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ. ಆಮೇಲೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದು ಪ್ರಾಪರ್ಟಿ ಇದರಲ್ಲಿದೆ. ಸೊ ವಿಟಾಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದು ಡಿಟಾಕ್ಸಿಫಿಕೇಷನ್ ಥರನೂ ಆ್ಯಕ್ಟ್ ಮಾಡ್ತೈತಿ. ಫಾರ್ ಲಿವರ್ಗಂತೂ ತುಂಬಾ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ. ಆಮೇಲೆ ವಿಟಾಮಿನ್ಸ್ ಅದಾವು. ಆಮೇಲೆ ಪೊಟ್ಯಾಸಿಯಮ್ ಇರೋದ್ರಿಂದ ಬಿ ಪಿ ಕೂಡ ರೆಗ್ಯುಲೇಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡ್ತೈತಿ. ಆದರೆ ಹೆಚ್ಚು ಈ ಫ್ರೂಟನ್ನು ಸಮ್ಮರ್ದಲ್ಲಿ ಬಳಕೆ ಆಗ್ತೈತಿ. ಬಟ್ ಇದು ಸೀಸ್ನಲ್ಲಿ ಅಂದರೆ 2 ಸಲ ಬಿಡ್ತೈತಿ. ಸೊ ಬೇಸಿಗೆಯಲ್ಲಿ ಮಾತ್ರ ಅಲ್ಲದೆ ಈ ಚಳಿಗಾಲದಲ್ಲಿ ಕೂಡ ಇದು ಇರ್ತೈತಿ. ಸೊ ಇದು ಸಮ್ಮರ್ದಲ್ಲಿ ಇದನ್ನು ತಿನ್ನೋದ್ರಿಂದ ಇದು ಬೇಸಿಕಲಿ ಕೂಲಿಂಗ್ ನೇಚರ್. ಇದು ನಮ್ಮ ಬಾಡಿನ ತಂಪಾಗಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ. ನಾವು ಇದರದ್ದು ಒಂದು ಕಲ್ಕ್ ಅಂದರೆ ಪೇಸ್ಟ್ ಥರ ಮಾಡಿ, ಅಂದರೆ ಇದ್ರದ್ದೆಲ್ಲನೂ ಒಳಗಿಂದ ಪಲ್ಪ್ ತಗೊಂಡು ಅದಕ್ಕೆ ಬೆಲ್ಲ, ಉಪ್ಪು, ಸ್ವಲ್ಪ ಕಾರ್ಡಮಮ್ ಸೇರಿಸಿ ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದರೆ ತುಂಬಾ ಚಲೋ ಇರ್ತೈತಿ. ಇಲ್ಲ ಅಂತಂದರೆ ಇದರದ್ದು ಜ್ಯೂಸನ್ನು ತಗೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕುಡಿದ್ರೂ ಸಮ್ಮರ್ದಲ್ಲಿ ತುಂಬಾ ಒಳ್ಳೆಯದು. ಮತ್ತು ಇದು ಲಿವರ್ಗಂತೂ ತುಂಬಾ ಒಳ್ಳೆ ಹಣ್ಣು. ಸೊ ಇದರಲ್ಲಿ ಇಷ್ಟೊಂದು ಪ್ರಾಪರ್ಟೀಸ್ ಇದೆಲ್ಲ ಹೇಳಿ ನನಗೇನೆ ಇಷ್ಟೊಂದು ಪ್ರಾಪರ್ಟೀಸ್ ಇದಾವ ಅಂತ ಹೇಳಿ ಅನ್ನಿಸ್ತೈತಿ. ಸೊ ಈ ಫ್ರೂಟ್ ಸಿಕ್ಕರೆ ಯಾರು ಬಿಡಕ್ಕೆ ಹೋಗಬೇಡ್ರಿ, ಎಲ್ಲರೂ ಇದನ್ನು ತಿನ್ನಿರಿ. ಮತ್ತು ಇದು ಇಮ್ಯುನಿಟಿ ಡೆವಲಪ್ ಮಾಡೋದು ತುಂಬಾ ಒಳ್ಳೆ ಹಣ್ಣಿದು. ಸೊ ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.